ಶ್ರೀಗುರುಭ್ಯೋ ನಮಃ ಹರಿ ಓಂ. ಜೀವ ಇತಿ ಭಗವತೋ ಅನಿರುದ್ಧಸ್ಯ ಆಖ್ಯಾ ಇತಿ ಚ ಶ್ರುತಿ ಅಂತ ವಾಕ್ಯ ನಡೆದಿತ್ತು. ನಿನ್ನೆ ಕೊನೆಯಲ್ಲಿ ಆ ಮಾತನ್ನು ಹೇಳ್ತಾ ಇದ್ದೇವೆ. ಏನಾತು ಈಗ? ಜೀವ ಎನ್ನುವಂತಹ ಶಬ್ದ ಇದು ಪರಮಾತ್ಮನನ್ನ ಹೇಳ್ತದ ಅನ್ನೋ ವಿಷಯ ಹೇಳಬೇಕಾಗಿದೆ. ಯಾಕ ಹಿಂದೆ ಹೇಳುವಾಗ ಅನೇನ ಜೀವೇನ ಅಂತ ಒಂದು ಶಬ್ದ ಇದೆ. ಇಮಾಹ 397ನೇ ಪುಟದಲ್ಲಿ ಕೆಳಗಡೆಗೆ 2ನೇ ಮಂತ್ರದಲ್ಲಿ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಇತಿ ಅಂತದ ವಾಕ್ಯ ಸಿಕ್ಕಿದೆಯಾ? 2ನೇ ಮಂತ್ರ ಅಂತ ಹೇಳಿದೆ, ನಂಬರ್ 2 ನೋಡ್ರಿ. ಇಮಾಹ ತಿಸ್ರಃ ದೇವತಾಃ ಅನೇನ ಜೀವೇನಾತ್ಮನ ಅನುಪ್ರವಿಶ್ಯ, ಈ 3 ದೇವತೆಗಳಲ್ಲಿ ನಾನು ಜೀವರೂಪದಿಂದ ಪ್ರವೇಶ ಮಾಡಿ ನಾಮರೂಪವನ್ನ ವ್ಯಾಕರವಾಣಿ, ನಾಮಾತ್ಮಕ ರೂಪಾತ್ಮಕ ಪ್ರಪಂಚವನ್ನ ಮಾಡ್ತೀನಿ ಅಂತದ ಸಿಕ್ಕಿದೆಯಾ? ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೀವಿ ಈಗ. ಸರಿ, 400 ಬರ್ರಿ ಪೇಜ್ ನಂಬರಿಗೆ. ಏನಾಯ್ತು? ಈ ಜೀವ ಜೀವ ಅನ್ನೋ ಶಬ್ದವನ್ನ ಕೇಳಿದಾಗ ರೂಢಿಯಲ್ಲಿ ನಾವುಗಳು ಅಂತ ಅರ್ಥ ಬರ್ತದೆ. ನಾವೇನಿದ್ದೀವಲ್ಲ, ನಾವೆಲ್ಲರೂ ಜೀವರು. ಏನಾಗಿದೆ, ಪರಮಾತ್ಮನಲ್ಲಿ ಜೀವ ಶಬ್ದ ಅಂತನ್ನೋದು ಬಳಕೆಯಲ್ಲಿ ಇಲ್ಲ. ಬಳಕೆ ಒಳಗಿದ್ರ ಜೀವ ಅಂತ ಕೇಳಿದಾಗ ಪರಮಾತ್ಮ ಅಂತ ಅರ್ಥ ಬರ್ತಿತ್ತು. ಹೆಂಗ ವಿಷ್ಣು, ಕೃಷ್ಣ, ನಾರಾಯಣ, ಭಗವಾನ್, ದೇವ ಅಂತ ಶಬ್ದಗಳನ್ನೆಲ್ಲ ಆಡಿದಾಗ ಪರಮಾತ್ಮ ಅಂತ ನಮಗೆ ಅನಿಸ್ತದೋ, ಹಂಗ ಜೀವ ಅಂತ ಶಬ್ದ ಹೇಳಿದಾಗ ಪರಮಾತ್ಮ ಅಂತ ಅನಿಸುವುದಿಲ್ಲ. ಸರಿ, ಜೀವ ಅಂದಾಗ ಪರಮಾತ್ಮ ಅಂತ ಅರ್ಥ ಬೇಡ, ಮಾಡೋದು ಬೇಡ. ಮತ್ತೆ ಏನ್ ಮಾಡಬೇಕು? ನಾವೇ ಅಂತ ಅರ್ಥ ಮಾಡ್ಬೋಣ ಅಂತಂದ್ರೆ ಅಲ್ಲಿ ಆ ಮಂತ್ರದಲ್ಲಿ ಹೇಳುವಾಗ ಜೀವರೂಪದಿಂದ ಈ ದೇವತೆಗಳಲ್ಲಿ ಪ್ರವೇಶ ಮಾಡಿ ಈ ಸೃಷ್ಟಿಯನ್ನ ಮುಂದುವರಿಸ್ತೇನೆ ಅಂತ ಹೇಳಬೇಕಾಗಿದೆ. ಗೊತ್ತಾಯ್ತಾ? ಅಂದ್ರೆ ಜೀವರೂಪ, ಈಗ ಜೀವ ಶಬ್ದಕ್ಕೆ ನಾವೇ ಜೀವರು, ಮನುಷ್ಯರು ಬೇಡ, ಜೀವರು ಅಂತ ಅರ್ಥ ಮಾಡಿಕೊಂಡ್ರೆ ಯಾರೋ ಈ ರೂಪದೊಳಗೆ ಇನ್ಯಾರೋ ದೇವತೆಗಳಲ್ಲಿ ಪ್ರವೇಶ ಮಾಡಿ ಸೃಷ್ಟಿ ಯಾಕೆ ಮುಂದುವರಿಸಬೇಕು? ವಾಕ್ಯಾರ್ಥ ಹೊಂದುವುದಿಲ್ಲ. ವಾಕ್ಯ ಹೊಂದಬೇಕು ಅಂತ ಆದ್ರೆ ಅಲ್ಲಿ ಮಧ್ಯದಲ್ಲಿ ಬಂದ ಜೀವ ಶಬ್ದವನ್ನ ಪರಮಾತ್ಮ ಅಂತೆ ಅರ್ಥ ಮಾಡಬೇಕು. ಆ ಜೀವ ಶಬ್ದಕ್ಕೆ ಅದಕ್ಕೆ ಅರ್ಥ ಮಾಡ್ಲಿಕ್ಕೆ ಅಮರಕೋಶವೋ, ಮೇಧಿನಿ ಕೋಶವೋ, ಇನ್ಯಾವುದೋ ಲೌಕಿಕ ಮಾನುಷ ಪ್ರಣೀತವಾದ ಕೋಶಗಳನ್ನ ಕೊಟ್ರೆ ಅಷ್ಟು ಅಥೆಂಟಿಕ್ ಅಲ್ಲ. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ರು, ಶ್ರುತಿಯನ್ನೇ ಉದಾಹರಣೆ ಮಾಡ್ಲಿಕ್ಕೆ. ಜೀವ ಇತಿ ಭಗವತೋ ಅನಿರುದ್ಧಸ್ಯ ಆಖ್ಯಾ, ಆಖ್ಯಾಖ್ಯ ಅಂದ್ರೆ ಹೆಸರು. ಇತಿ ಚ ಶ್ರುತಿ, ಇತಿ ಚ ಶ್ರುತಿ ಅಂದ್ರೆ ಅಲ್ಲಿ ಇನ್ನೊಂದು ಶ್ರುತಿ ಕೊಟ್ಟಿಲ್ರಿ ಅವ್ರು. ಅದಕ್ಕೇನ್ ಮಾಡ್ಬೇಕು? ಇತಿ ಶ್ರುತಿಶ್ಚ ಅಂತ ಚಕಾರವನ್ನು ಮುಂದಿಟ್ಕೋಬೇಕು. ವೇದೇಶ ತೀರ್ಥ ಶ್ರೀಪಾದರ ಹಂಗೆ ಬರೀತಾರೆ, ಶ್ರುತಿಶ್ಚ ಇತಿ ಸಂಬಂಧ. ಅದಕ್ಕೆ ಜೀವ ಎನ್ನುವಂತಹ ಶಬ್ದವು ಪರಮಾತ್ಮನನ್ನ ಹೇಳುತ್ತದೆ ಅಂತನ್ನೋದಕ್ಕೆ ವೇದವೇ ಇದೆ. ಯಾವ ರೂಪಕ್ಕೆ ಹೆಸರು? ಅದು ಅನಿರುದ್ಧ ರೂಪಕ್ಕೆ ಹೆಸರು. ಬಹಳ ಚಂದದ ವಿಚಿತ್ರ ನೋಡ್ರಿ. ಅಂದ್ರ ಅನಿರುದ್ಧ ರೂಪಕ್ಕೆ ಪ್ರತ್ಯೇಕ ಒಂದು ಹೆಸರು ಯಾವುದು ಅಂದ್ರೆ ಜೀವ ಅಂತ ಕರಿಬೇಕು. ಆಚಾರ್ಯರು ಒಟ್ಟಾರೆ ಭಗವಂತನಿಗೆ ಅನಿರುದ್ಧ ಅಂತ ಭಗವಂತನಿಗೆ ಜೀವ ಅಂತ ಕರಿತೀವಿ ಅಂತ ಹೇಳಿಲ್ಲ. ನಾರಾಯಣಗೂ ಜೀವ ಅಂತ ಕರೀರಿ, ನರಸಿಂಹಗೂ ಜೀವ ಅಂತ ಕರೀರಿ, ಕೃಷ್ಣಗೂ ಜೀವ ಅಂತ ಕರೀರಿ ಅಂತ ಹಿಂಗೆ ಹೇಳಿಲ್ಲ. ಅವರು ಏನ್ ಕರ್ಲಿಕ್ಕತ್ತಾರ? ಅನಿರುದ್ಧ ರೂಪಕ್ಕೆ ಮಾತ್ರ ಜೀವ ಅಂತ ಕರಿಬೇಕು ಅಂತ, ಪರ್ಟಿಕ್ಯುಲರ್ ರೂಪಕ್ಕೆ. ಗೊತ್ತಾಯ್ತಿಲ್ಲೋ? ಅದರಿಂದ ಏನಾಯ್ತು? ಜೀವ ಇತಿ ಭಗವತೋ ಅನಿರುದ್ಧ ಆಖ್ಯಾ. ಯಾಕ ಅಂತ ಪ್ರಶ್ನೆ. ಬೇರೆದಕ್ಕೆ ಯಾಕೆ ಕರಿಬಾರ್ದು, ಇದಕ್ಕೆ ಯಾಕೆ ಕರಿಬೇಕು ಅಂತ ಕೇಳಿದ್ರೆ ಒಂದು ಹೇಳಬಹುದು, ನನ್ನ ಅಭಿಪ್ರಾಯದಲ್ಲಿ ಅಷ್ಟೇ, ಅಲ್ಲೇನಿಲ್ಲ ಮೂಲದಲ್ಲಿ, ನನ್ನ ಅಭಿಪ್ರಾಯದಲ್ಲಿ ಹೇಳಬಹುದು. ಏನು ಅಂದ್ರೆ, ಎಲ್ಲಾ ಜೀವರಾಶಿಗಳಿಗೂ ಅನಿರುದ್ಧ ಶರೀರ ಅಂತ ಒಂದು ಬರ್ತದೆ. ಎಲ್ಲಾ ಜೀವರಾಶಿಗಳ ಸೃಷ್ಟಿಗೆ ಬರೋ ಕಾಲಕ್ಕೆ ಅನಿರುದ್ಧ ಶರೀರ ತಗೊಂಡೇ ಬರಬೇಕು. ಹಂಗಾದ್ರೆ ಈ ಭಗವಂತ ಇವರಲ್ಲಿ ಸೇರಿಕೊಂಡು ಎಲ್ಲಿಗೂ ಕೂಡ ಅನಿರುದ್ಧಾದಿ ಶರೀರಗಳನ್ನ ಕೊಟ್ಟುಕೊಂಡು ಆ ಮುಂದಿನ ಕೆಲಸವನ್ನ ಮಾಡ್ತಿರ್ಬೇಕು, ಹಂಗೆ ಹೇಳಬಹುದು. ಅಥವಾ ಅನಿರುದ್ಧ ರೂಪ ಏನದ, ಇದು ಈ ಜಗತ್ತಿನ ಸೃಷ್ಟಿಗೆ ಬೇಕಾಗಿರುವಂತಹ ರೂಪ ಅದ, ಆದ್ರಿಂದ ಅದನ್ನ ಹೇಳಬೇಕು. ಮೋಕ್ಷಕ್ಕೆ ಹೇಳಿ ಬರುವುದಿಲ್ಲ. ವಾಸುದೇವನ ರೂಪಕ್ಕೆ ಜೀವ ಅಂತೀವಿ ಅಂದ್ರೆ ಅವ ಇಲ್ಲಿ ಪ್ರವೇಶ ಮಾಡಿ ಸೃಷ್ಟಿ ಮಾಡಿಲ್ರಿ ವಾಸುದೇವ. ಅವ ಈಗಾಗಲೇ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಪೆಟಿ ಗಿಟಿ ಕಟ್ಕೊಂಡು ಬಂದವ್ರನ್ನ ಒಳಗೆ ಕಳ್ಸಿಗತಾನೆ ಅಷ್ಟ. ಆತನಪ್ಪ ಪೆಟಿ ಕಟ್ಕೊಂಡ್ ಬಂದಿ ಅಂಗಡಿ ಒಳಗೆ ಅಂತ ಕಳ್ಸಿಗತಾನೆ ಅಮೋಕ್ಷಕ್ಕ. ಆಮೇಲೆ ಸಂಕರ್ಷಣ ಸಂಹಾರ ಮಾಡವ, ಪ್ರದ್ಯುಮ್ನ ಇಲ್ಲಿ ಬರೋವ ಒಳಗೆ, ಇಲ್ಲಿ ಸಂಸಾರ ಬರೋ ಗಂಡ ಹೆಂಡತಿ ಇದ್ದವ. ಹಂಗಾಗಿ ಸೃಷ್ಟಿಗೆ ತಗೊಂಡ್ ಬರ್ಬೇಕಾದ ರೂಪ ಯಾವುದು? ಅನಿರುದ್ಧ ಹೊಂದ ಉಳ್ಕೊಂಡದ, ಅದಕ್ಕೆ ಅವ್ನು ಜೀವ ಅಂತ ಕರಿಬೇಕು ಅಂತ ಅಭಿಪ್ರಾಯ ಇದೆ. ಇಷ್ಟು ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂದ್ರೆ ಬೇರೆ ಕಡೆಗೆ ಶ್ರೀಮದಾಚಾರ್ಯ ಹೇಳಿದ್ದನ್ನ ನಮ್ಮ ಭಾಷೆದಾಗ ಹಾಕಿ ತಂದಿನ ಹೊರಗಷ್ಟ.
ಆಯ್ತಾ? ಅದಕ್ಕ ವಿದ್ವಾಂಸರ ರೂಢಿಯಲ್ಲಿ ಜೀವ ಶಬ್ದ ಇದು ಭಗವಂತನನ್ನೇ ಕರೀತದ್ರಿ. ಅಜ್ಞಾನಿಗಳಿಗೆ ಮಾತ್ರ ಏನಾಗ್ತದೆ ಅಂದ್ರೆ ಜೀವ ಶಬ್ದದಿಂದ ಪರಮಾತ್ಮ ಅಂತ ಕರಿಬೇಕು ಬ್ಯಾಡೋ ಅಂತ ಸಂಶಯ ಬರ್ತದೆ. ಯಾಕೆ ಹೇಳ್ರಿ? ಜೀವ್ ಹೋತು ಅಂತಂತ ಪ್ರಯೋಗದ ಜೀವ್ ಹೋತು ಅಂತ ಪ್ರಯೋಗ ಮಾಡಿಬಿಟ್ರೆ ಇದನ್ನ ಪರಮಾತ್ಮನಲ್ಲೂ ಜೀವ ಶಬ್ದವನ್ನು ಬಳಸಿದ್ರೆ ಏನ್ ಅರ್ಥ ಬರ್ತದೆ ನಮ್ಮ ತಲೆಯಾಗ? ಓಹೋ ದೇವ ಸತ್ತ ಅಂತ ಅರ್ಥ ಬರ್ತದೆ. ಅದಕ್ಕೆ ಹಂಗಾಗಬಾರದು ಅಂತ ನಾವು ಗಾಬರಿಯಿಂದ ಬಳಸಂಗಿಲ್ಲ. ಜ್ಞಾನಿಗಳು ನಿರಂಬಳವಾಗಿ ಬಳಸ್ತಾರ. ಜೀವೋ ವಿನಯತ ಸಾಕ್ಷಿ ಮುಕುಂದೋ ಮಿತ ವಿಕ್ರಮ. ನೋಡ್ರಿ, ಜ್ಞಾನಿಗಳು ಬಳಸ್ತಿರ್ತಾರೆ ದಿವಸ ವಿಷ್ಣು ಸಹಸ್ರನಾಮ ಹೇಳೋ ಕಾಲಕ್ಕೆ. ಜ್ಞಾನಿಗಳು ಜೀವೋ ವಿನಯತ ಸಾಕ್ಷಿ. ಭೀಷ್ಮಾಚಾರ್ಯರು ಕೃಷ್ಣನ ಎದುರಿ ಕೂಡಿಸ್ಕೊಂಡು ನೀನೇ ಅಲ್ಲೇನೋ ಅನಿರುದ್ಧ ಅಂತ ಕೇಳಿರೋರು. ಅದಕ್ಕೆ ಜೀವೋ ವಿನಯತ ಸಾಕ್ಷಿ ಅಂತ ಹೇಳಿದ್ರು. ಅಂದಮೇಲೆ ವಿದ್ವದ್ ರೂಢಿ ಅದ. ಜೀವ ಶಬ್ದದಿಂದ ಪರಮಾತ್ಮನ ಕರಿಬೇಕು ಅಂತ ವಿದ್ವದ್ ರೂಢಿ ಅದ. ಅವಿದ್ವದ್ ರೂಢಿ ಇಲ್ಲ ಇಷ್ಟೇ. ಅದಕ್ಕೆ ಆಚಾರ್ಯ ಹೇಳಿದ್ರು ಅನೇನ ರೂಪೇಣ ಅಂತ ಅನ್ನೋ ಪ್ರಸಂಗದಲ್ಲಿ ಜೀವೇನ ಅನ್ನುವಾಗ ಅನಿರುದ್ಧನ್ ತಗೊಳ್ರಿ, ಯಾರು ತಗೋಬೇಡ್ರಿ. ಇತಿಚ ಶ್ರುತಿ. ಇದಾದ ಮೇಲೆ ಒಂದು ಸ್ಮೃತಿ ಬೇರೆ ಅದ ಮುಂದ. ಅದೇನು ಸ್ಮೃತಿ? ಆಯ್ತಾ, ಮುಂದೆ ಹೋಗೋಣಂತ. ಅಲ್ಲ, ಈಗ ನೀವ್ ಯಾಕೆ ಇಷ್ಟು ಸರ್ಕಸ್ ಮಾಡ್ಲಿಕ್ಕತ್ತೀರಿ? ಬೇಡ ಒಂದ್ ಕೆಲಸ ಮಾಡೋಣ ಅಂತ. ಏನ್ ಮಾಡ್ಬೇಕು ಅಂತಂದ್ರ, ಜೀವನ ಜೊತೆಗೆ ದೇವರನ್ನ ಅಭಿನ್ನ ಮಾಡಿಬಿಡೋದು. ಅವಾಗ ಜೀವ ಹೆಸರದ ಅವನ ಜೊತೆ ಅಭಿನ್ನನಾದ ಪರಮಾತ್ಮನಿಗೂ ಹೆಸರು ಬಂದ್ಬಿಡ್ತದೆ. ಮುಗಿದೋತು. ಇಷ್ಟು ಸರಳ ಅದ. ಯಾಕೆ ಸುಳ್ಳ ನೀವು ಇಷ್ಟೆಲ್ಲ ಕೋಶ ಗೀಶ ಹಿಡ್ಕೊಂಡು ಕೂತೀರಿ? ಈಗ ಇಬ್ಬರನ್ನು ಒಂದ್ ಮಾಡ್ಬಿಡೋದು. ಈಗ ಈ ಹೆಸರು ಇದ್ದವನ್ನ ಇಲ್ಲಾರ್ದವ್ರನ್ನ ಸೇರಿಸ್ಬಿಟ್ರಿ ಅಂದ್ರೆ ಏನಾಗ್ತದೆ? ಅವನಿಗೂ ಹೆಸರು ಬಂದ್ಬಿಡ್ತದೆ. ಅದು ಮುಗಿದೋದ್ ಕೆಲಸ. ಜೀವನ ಹೋಗಿಲ್ಲ, ಆಮೇಲೆ ಎಲ್ಲಿ ಹೋಗ್ಬೇಕಷ್ಟ ಕೆಲಸ. ಅದಕ್ಕೆ ಏನಾಯ್ತು ಅಂತ ಕೇಳಿದ್ರೆ ಅರ್ಥ ಆಯ್ತಲ್ಲ ವಿಷಯ ಅಂತ ಹೇಳಿ. ಅದಕ್ಕೆ ಇದು ವೇದೇಶ ಬರೀತಾರೆ ಹಂಗ. ಯಾಕೆ ಅನಿರುದ್ಧನಿಗೆ ಅಷ್ಟು ಬರೀ ಗದ್ಲ ಹಾಕ್ತೀರಿ? ಜೀವನ ಜೊತೆಗೆ ಅಭೇದ ಸೇರಿಸಿ ಹೇಳ್ಬಿಡ್ರಿ ಅಂದ್ರೆ ಈಗ ಅನಿರುದ್ಧನಿಗೆ ಜೀವ ಅಂತ ಯಾಕೆ ಹೆಸರು ಬಂದದಂತ ತಿಳ್ಕೊಳ್ರಿ. ಮೊದಲನೇದು ಅಂದ್ರೆ ಪ್ರಾಣಸ್ಯ ಪ್ರಾಣಶ್ಚ ಚಕ್ಷು, ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷು, ಜೀವಸ್ಯ ಜೀವಃ, ಪ್ರಧಾನಸ್ಯ ಪ್ರಧಾನಂ, ಭಗವಾಂಶ್ಚತುರ್ಮೂರ್ತಿ ಇತಿ ಚ. ಭಗವಾಂಶ್ಚತುರ್ಮೂರ್ತಿ, ಆ ಭಗವಂತನ 4 ಮೂರ್ತಿಗಳೇನವ ನೋಡ್ರಿ. ಅನಿರುದ್ಧ, ಪ್ರದ್ಯುಮ್ನ, ಸಂಕಷ್ಟ, ವಾಸುದೇವ ಅಂತ ತಿಳ್ಕೊಂಡು ಅವುಗಳಲ್ಲಿ ಅನಿರುದ್ಧನಿಗೆ ಜೀವ ಅಂತ ಹೆಸರು ಬರಲಿಕ್ಕೆ ಕಾರಣ ಜೀವನಿಗೂ ಜೀವನ ಪ್ರದನಾಗಿದ್ದಾನೆ ಅನ್ನುವುದಕ್ಕೆ ಬಂದದ ಹೊರತಾಗಿ ಜೀವನಿಂದ ಅಭಿನ್ನನಾಗಿದ್ದಾನೆ ಅಂತ ಬಂದಿಲ್ಲ ಅಲ್ಲಿ. ಅದ್ರ ವಿರುದ್ಧ ನೀವು ಹೇಳಿ ಬರಂಗಿಲ್ಲ. ಶಾಸ್ತ್ರ ವಿರುದ್ಧವಾಗಿ ಹೇಳಬಾರ್ದು. ಪ್ರಾಣಸ್ಯ ಪ್ರಾಣಃ, ಪ್ರಾಣನಿಗೂ ಕೂಡ ಪ್ರಾಣವನ್ನ ಕೊಡುವನು ಒಂದು ಭಗವದ್ ರೂಪ. ಚಕ್ಷುಷಶ್ಚಕ್ಷು, ಕಣ್ಣಿಗೆ ದರ್ಶನ ಶಕ್ತಿಯನ್ನು ಕೊಟ್ಟವನು 2 ಭಗವದ್ ರೂಪ. ಜೀವಸ್ಯ ಜೀವ, ಜೀವನಿಗೂ ಜೀವನವನ್ನ ಕೊಟ್ಟವನು 3ನೇ ಭಗವದ್ ರೂಪ. ಪ್ರಧಾನಸ್ಯ ಪ್ರಧಾನಂ, ಪ್ರಧಾನ ಅಂದ್ರೆ ಪ್ರಕೃತಿ, ಆ ಪ್ರಕೃತಿಗೂ ಕೂಡ ಪ್ರಕೃತಿತ್ವವನ್ನು ಕೊಟ್ಟವನು ಭಗವಾನ್ ಚತುರ್ಮೂರ್ತಿ ಅಂತದ್ದು. ಅದರಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ 4 ರೂಪಗಳನ್ನು ಹೇಳಿದ್ದಾರೆ. ಗೊತ್ತಾಯ್ತಿಲ್ಲೋ? ಅಂದ ಮೇಲೆ ಏನ್ ಮಾಡಬಾರ್ದು? ಪ್ರಾಣಾದಿತ್ವ ಪ್ರದನಾಗಿದ್ದರಿಂದಲೇನೆ ಅವನಿಗೆ ಆಯಾ ಹೆಸರುಗಳು ಬಂದಾವ ಅನ್ಬೇಕು ಹೊರತಾಗಿ ಜೀವ ಅಂತ ಪ್ರಸಿದ್ಧ ಇದ್ದ ಈ ಲೋಕದ ಜೀವದ ಜೊತೆಗೆ ಅಭಿನ್ನನಾದದ್ದಕ್ಕೆ ಬಂದದಂತ ಕರಿಬಾರ್ದು. ಸರಿ ಹೊಂದಂಗಿಲ್ಲ, ಅದು ಪ್ರಮಾಣ ವಿರೋಧ ಬರ್ತದೆ. ಸೊ ಅನೇನ ಜೀವೇನಾತ್ಮನ ಅನುಪ್ರವಿಶ್ಯ ಅಂತ ಅನ್ನುವಲ್ಲಿ ಜೀವ ಶಬ್ದಕ್ಕೆ ಅನಿರುದ್ಧರೂಪಿ ಪರಮಾತ್ಮ ಅಂತ ಅರ್ಥ ಮಾಡಬೇಕು. ಗೊತ್ತಾಯ್ತಾ? ಹೆಂಗ್ ಅನಿರುದ್ಧ ದೇಹ ಬರ್ತದೆ, ಅನಿರುದ್ಧ ರೂಪದಿಂದ ಸೃಷ್ಟಿ ಬರ್ತದೆ, ಇವೆಲ್ಲ ಅದ ಅಂತ ತಿಳ್ಕೊಂಡು ಹೇಳ್ಬೇಕು. ಇನ್ನ ಹೌದು, ಮತ್ತ ಹೌದು ಆಯ್ತಪ್ಪ, ಜೀವನಿಗೆ ಜೀವನ ಪ್ರದತ್ವ ಹೇಳಿದ್ರಿ. ಮತ್ತೊಂದು ಪ್ರಮಾಣವನ್ನು ಕೊಡ್ತಾರ. ಏನು ಅಂತ ತಿಳ್ಕೊಂಡಂದ್ರೆ ಇದಕ್ಕೆ ಹಣೆ ಬಾರಕ್ಕೆ, ಇದಕ್ಕೆ ಜೀವಕ್ಕ ಮಂದಿ ಜೀವ ಕೊಡೋದು ಹೆಂಗರ ಇರ್ಲಿ, ತನ್ನ ಜೀವ ಉಳಿಸ್ಕೊಳಿಕ್ ಆಗಂಗಿಲ್ರಿ. ಅದು ಮುಂದಿನ ವಾಕ್ಯದಾಗ ಈ ಜೀವ ಇನ್ನೊಬ್ಬರಿಗೆ ಜೀವ ಕೊಡೋದೇನದ? ತನ್ನ ಜೀವ ಉಳಿಸ್ಕೊಂಡ್ರೆ ಸಾಕಾಗ್ಯದ. ಪ್ರಾಣಾಧಾರೋ ಹರೇರ್ನಾನ್ಯೋ ಜೀವ ಶಬ್ದಸ್ತೋ ಹರವು. ಏನಾತು? ಜೀವ ಶಬ್ದದ ಪ್ರವೃತ್ತಿ ನಿಮಿತ್ತ ಯಾವುದು? ಪ್ರಾಣಧಾರಕತ್ವ. ಭಗವಂತನಲ್ಲಿ ಮಾತ್ರ ಅದ. ಅದರಿಂದ ಜೀವ ಶಬ್ದ ವಾಚನಾದವನು ಅವನೇ ಹೊರತಾಗಿ ಬೇರೆದಲ್ಲ. ಪ್ರಾಣಧಾರಕತ್ವ ಅಂದ್ರೆ ಏನು? ಗಟ್ಟಿಯಾಗಿ ಪ್ರಾಣ ಹಿಡ್ಕೊಂಡಿರ್ಬೇಕು. ಇದು ನಮ್ಮ ಏನಿರ್ತಾವ ಅಂದ್ರೆ ಅನಿಚ್ಛತೋಪಿ ಮರಣ ದರ್ಶನ. ನಾವು ಬ್ಯಾಡ ಅಂದ್ರೆ ಹೋಗ್ಬಿಡ್ತೀವಿ. ನಾವು 2 ದಿವಸ ಇದ್ರೆ ಏನಾಗ್ತಿತ್ತಪ್ಪ ಅಂತ ಕೇಳಿದ್ರ ಏನ್ ಮಾಡಿ ಬರಂಗಿಲ್ಲ ಅಲ್ಲಿ.
ಅವಸರದಾಗ ಹೇಳಿದ್ರ ಯಾಕೆ ಹೋಗ್ಬೇಕಾಗಿತ್ತು ಇನ್ನೊಂದು 2 ದಿವಸ ಏನಾಗ್ತಿತ್ತು ನವರಾತ್ರಿ ಮುಗಿಸ್ಕೊಂಡು ಹೋಗ್ಬಾರ್ದ ಅಲ್ಲೂ ನವರಾತ್ರಿ ಮುಗಿಸ್ಕೊಂಡು ಹೋಗಿದ್ರೆ ವೃತ್ತ ಬರ್ತಿತ್ತು ಅಂತ ಅವನ್ ಸಮಸ್ಯೆ ಪಾಪ ಅವ್ ಹೋಗೋ ಸಮಸ್ಯೆ ವೃತ್ತ ಬರ್ತದೆ ಬೇಡಪ್ಪ ಅಂದ್ರೆ ಸುಳ್ಳ ಅಂತವ ಅದರಿಂದ ನೋಡ್ರಿ ಏನಾಯ್ತು ಪ್ರಾಣಾಧಾರ ಅಂದ್ರೆ ಯಾಕೆ ನಾವು ಜೀವನಿಂದ ಅಭೇದ ಹೇಳ್ತಿಲ್ಲ ಜೀವನಿಗೂ ಭಗವಂತನಿಗೂ ಅಭೇದ ಹೇಳಿ ಜೀವ ಅನ್ನೋ ಹೆಸರದ ಅವನ ಹೆಸರನ್ನೇ ಇವಂಗ್ ಹೇಳೋಣ ಅಂದ್ರೆ ಸಮಸ್ಯೆ ಏನ್ ಗೊತ್ತೇನು ಜೀವ ಪ್ರಾಣಧಾರಣೆ ಅಂತ ಧಾತು ಅದು ಏನ್ ಧಾತು ಅದು ಜೀವ ಪ್ರಾಣಧಾರಣೆ ಬರ್ಕೊಂಡಿಟ್ಕೊಳ್ರಿ ಸಾರ ಪ್ರಾಣ ಹಿಡ್ಕೊಂಡಿರ್ಕೋಬೇಕು ಪ್ರಾಣ ಮಂದಿ ತೆಗಿಬಾರದು ಪ್ರಾಣಧಾರಣೆ ಅಂತ ಹೇಳಿ ಜೀವ ಪ್ರಾಣ ಧಾರಣೆ ಅದಕ್ಕೆ ಆಚಾರ ಅಂತಾರೆ ಪ್ರಾಣಾಧಾರ ಹರೇಹೇ ನಾಣ್ಯ ಜೀವ ಶಬ್ದದ ಪ್ರವೃತ್ತಿ ನಿಮಿತ್ತ ಅಂದ್ರೆ ಈ ಜೀವ ಎಂಬುವ ಶಬ್ದವನ್ನ ಇವನಲ್ಲಿ ಬಳಸಿಕತ್ತೀವಿ ಯಾಕೆ ಬಳಸಿಕತ್ತೀರಪ್ಪ ಅಂದ್ರ ಪ್ರಾಣಧಾರಕತ್ವ ಎಂಬ ಗುಣ ಅದು ಗೊತ್ತಾಯ್ತಿಲ್ಲ ಪ್ರಾಣಧಾರಕತ್ವ ಎಂಬ ಗುಣ ಅದು ಆ ಗುಣ ಇದ್ದದಕ್ಕೆ ಬಳಸ್ತಾ ಇದ್ದೀವಿ ಯಾರಿಗೆ ಕರಿಬೇಕು ಭಗವಂತನಿಗೆ ಜೀವ ಶಬ್ದ ಸಂಸಾರಿಣ ಜೀವತಾತು ಜನನಾದ್ವಾನತಸ್ತಥಾ ಸರಿ ಮತ್ ಹಂಗಾರ ನಮಗೆಲ್ಲ ಜೀವ ಅಂತ ಯಾಕೆ ಕರಿತೀರಿ ಅವನ್ ಜೀವ ಶಬ್ದ ಪ್ರಾಣಧಾರಣ ಅನ್ನೋ ಅರ್ಥದಿಂದ ಕರೀತಾ ಇದ್ದ ತುಂಬಾ ಅಪರೂಪ ಶ್ರೀಮದಾಚಾರ್ಯ ಹೇಳೋದು ಬಹಳ ಅಪರೂಪದ ವಿಷಯಗಳೆಲ್ಲ ಜೀವ ಅಂತ ಶಬ್ದ ಕರೆದಾಗ ಪರಮಾತ್ಮನನ್ನ ಕರೆಯುವಾಗ ಪ್ರಾಣಧಾರಣ ಮಾಡಿದ್ರಿಂದ ಜೀವ ಅಂತ ಕರಿಬೇಕು ನಮಗೆ ಎದಕ್ಕೆ ಕರಿಬೇಕು ಅಂದ್ರೆ ಹುಟ್ಟುತ್ತೀವಿ ಸಾಯ್ತೀವಿ ಅನ್ನೋದಕ್ಕೆ ಜೀವ ಅಂತ ಕರಿಬೇಕು ಅಂತಲ್ರಿ ಎಲ್ಲದ ಜೀವ ಮತ್ತು ಎಲ್ಲದ ಅಲ್ಲಾಡ್ತದ ಅಂದ್ರೆ ಅದಕ್ಕೆ ವೇದೇಶ ತೀರ್ಥರು ಬರೀತಾರ ಇದು ಜನನಾಥ ಜೀಹಿ ವಾನಾಥ ವಹ ಜೀವಹ ಅಂತ ಬರ್ಲಿಕ್ಕೆ ಬಿಟ್ರ ಬರ್ಕೊಡ್ರಿ ಜನನಾಥ ಜೀಹಿ ಯಾವಾಗ್ಲೂ ಮಂದಿ ಮುಂದೆ ಜೀ ಅಂತ ಇರ್ತೀವಲ್ಲ ಅದಕ್ಕೆ ಜನನಾಥ ಜೀಹಿ ಜನನಾಥ ಹುಟ್ಟುತ್ತೇವೆ ಆದ್ದರಿಂದ ಜೀಹಿ ವಾನತಃ ಅಂದ್ರೆ ಲೋಕಾಂತರ ಗಮನಾಥ ವಾನತಃ ಅಂದ್ರೆ ಲೋಕಾಂತರಕ್ಕೆ ಹೋಗ್ತೀವಿ ಲೋಕಾಂತರಕ್ಕೆ ಹೋಗ್ತೀವಿ ಶ್ರೀರಾಚಾರ್ಯ ಬರ್ಕೋಬೇಕು ಈ ಲೋಕದಾಗ ಅಷ್ಟ ಇರೋದಿಲ್ಲ ಬೇರೆ ಲೋಕದಾಗೂ ಇರ್ತೀವಿ ನಾವೇನ್ ಮಾಡ್ತೀವಿ ಈ ಲೋಕದಾಗ ಒಂದ ಹಾಳು ಮಾಡಿ ಹೋಗಿಲ್ರಿ ಮಂದಿ ಲೋಕಕ್ಕೆ ಹೋಗಿ ಹಾಳು ಮಾಡ್ತೀವಿ ಅದಕ್ಕ ಲೋಕಾಂತರ ಗಮನಾತ್ ವಾನಾತ್ ವಹ ಅಂತ ಬರ್ಕೊಂಡ್ಬಿಡ್ರಿ ಕೊನೆಗೆ ಆಮೇಲೆ ಜಿ ಪ್ಲಸ್ ವ ಇಸ್ ಈಕ್ವಲ್ ಟು ಜೀವ ಅಂತ ಬರ್ಕೊಳ್ರಿ ತುಂಬಾ ಅಪರೂಪದ ವ್ಯಾಖ್ಯಾನ ಶ್ರೀಮದಾಚಾರ್ಯ ಕೊಟ್ಟದ್ದು ಜೀವ ಅಂತನ್ನುವ ಶಬ್ದವು ಪರಮಾತ್ಮನನ್ನು ಕರೆಯುತ್ತದೆ ಪರಮಾತ್ಮನಿಗೂ ಹೇಳಿಕ್ ಬರ್ತದೆ ನಮಗೂ ಹೇಳಿಕ್ ಬರ್ತದೆ ಪರಮಾತ್ಮನನ್ನು ಹೇಳುವ ಕಾಲಕ್ಕ ಜೀವ ಪ್ರಾಣಧಾರಣೆ ಎಲ್ಲರ ಪ್ರಾಣಕ್ಕೆ ಆಶ್ರಯನಾಗಿದ್ದಾನೆ ಎಲ್ಲರ ಜೀವನಕ್ಕೆ ಆಶ್ರಯನಾಗಿದ್ದಾನೆ ಅದರಿಂದ ಅವನಿಗೆ ಜೀವ ಅಂತ ಕರಿಬೇಕು ನಮಗೆ ಯಾಕೆ ಜೀವ ಅಂತ ಕರಿಬೇಕು ಅಂತ ಕೇಳಿದ್ರೆ ನಾವು ಹುಟ್ಟುತ್ತೇವೆ ಮತ್ತೆ ಇಲ್ಲಿಂದ ಲೋಕಾಂತರಕ್ಕೆ ಹೋಗ್ತೇವೆ ಸಾಯ್ತೀವಿ ಅನ್ನೋದನ್ನ ಲೋಕಾಂತರಕ್ಕೆ ಹೋಗ್ತೀವಿ ಆದ್ರಿಂದ ಏನ್ ಕರೆದಿದ್ದಾರೆ ಜೀವ ಅಂತ ಕರೆದಿದ್ದಾರೆ ತೀರ್ಥರು ಬಿಡಿಸಿದ್ದು ಆಚಾರ್ಯ ಬರ್ದಾರ ಮೇಲೆ ಸಂಸಾರಿಣೋ ಜೀವತಾತು ಜನನಾದ್ ವಾನತಸ್ತಥ ಅಲ್ಲೇ ಇದೆ ನೋಡ್ರಿ ಆಚಾರ್ಯ ಬಿಡಿಸಿದ್ದದನ್ನ ಆಚಾರ್ಯ ಹೇಳಿದ ಮಾತಿಗೆ ವೇದೇಶ ತೀರ್ಥರು ವ್ಯಾಖ್ಯಾನ ಕೊಟ್ಟಿದ್ದಾರೆ ಏನು ಕಲ್ತಿದ್ದೇವೆ ಅಂತ ಹೇಳಿ ಪರಮಾತ್ಮನು ಪ್ರಾಣ ಧಾರಣೆ ಮಾಡ್ತಾನಂದ್ರ ಎಲ್ಲರಿಗೂ ಕೂಡ ಬದುಕುವಂತೆ ವ್ಯವಸ್ಥೆ ಮಾಡ್ತಾನ ನಾವು ಇನ್ನೊಬ್ಬರಿಗೆ ಬದುಕುವಂತೆ ವ್ಯವಸ್ಥೆ ಮಾಡ್ತೀವೇನು ನಾವು ಬದುಕೋದೇ ಕಷ್ಟ ಆಗ್ಯದ ಅದಕ್ಕೆ ಜೀವ ಅಂದ್ರೆ ಅವನ್ಗೆ ಯಾಕೆ ಕರಿಬೇಕು ಅಂದ್ರೆ ಪ್ರಾಣ ಧಾರಣ ಎಲ್ಲರ ಪ್ರಾಣಗಳನ್ನು ಧರಿಸಿರ್ತಾನ ಧಾರಣ ಅಂದ್ರೆ ಏನು ಧಾರಣೆ ಅಂದ್ರೆ ಏನು ಒಂದೊಂದೇ ಹೇಳ್ರಿ ಎರಡೂ ಅಷ್ಟು ಹೇಳ್ಬೇಡ್ರಿ ಒಂದೊಂದು ಹೇಳ್ರಿ ಧಾರಣ ಅಂದ್ರೆ ಏನು ಅಂತ ಕೇಳಿ ಅದ ಅರ್ಥ ಗೊತ್ತದನೋ ಇಲ್ಲೋ ಧರಿಸುವುದು ಎಲ್ಲರ ಪ್ರಾಣವನ್ನು ಧರಿಸಿದ್ದಾನಂದ್ರೆ ಎಲ್ಲರ ಪ್ರಾಣಕ್ಕೂ ಆಶ್ರಯನಾಗ್ಯ ಇವ ಬದುಕ್ಲಿ ಅಂತ ನಾವು ಇಚ್ಛಾ ಮಾಡ್ತಾನ ಎಲ್ಲರೂ ಬದುಕೊಂಡಿರ್ತಾರೆ ಇದು ಜೀವ ಪ್ರಾಣ ಧಾರಣೆ ಈ ಶಬ್ದದಿಂದ ಭಗವಂತನಿಗೆ ಜೀವ ಅಂತ ಕರಿತೀವಿ ನಮಗೆ ಜೀವ ಅಂತ ಯಾಕೆ ಕರೀತಾರ ಅಂದ್ರೆ ಹುಟ್ಟುತ್ತೀವಿ ಸಾಯ್ತೀವಿ ಅದಕ್ಕೆ ಜೀವ ಅಂತ ಕರೀತಾರೆ ಹೇಳ್ರಿ ನಿಮ್ ಪ್ರಶ್ನೆ ಹೇಳ್ರಿ ಇವಾಗ ಹೇಳ್ರಿ 2 ಸಲ ಕೇಳಿದ್ಮೇಲೆ ಅರ್ಥ ಆಗಿರ್ತದೆ ಹೇಳ್ರಿ ಏನಂತ ಧಾರಣ ಮಾಡಿರಂಗಿಲ್ಲ ಅಂತಲ್ಲ ಇನ್ನೊಬ್ಬರ ಕೈಯಾಗಿ ಧಾರಣ ಮಾಡ್ಕೊಂಡಿರ್ತಾನೆ ಆಶ್ರಿತನಾಗಿರ್ತಾನೆ ಆಶ್ರಿತ ಅದೇ ಹೇಳ್ದ ಅವ ಆಶ್ರಯ ಕೊಟ್ಟವ ಇವ ತಗೊಂಡವ ಅದಕ್ಕೆ ಕೆಲವು ಅಡ್ರೆಸ್ ಆಶ್ರಿತ ಅಂತ ಇರ್ತದೆ ನೋಡ್ರಿ ನಾವೆಲ್ಲ ಆಶ್ರಿತರೇ ಅದಕ್ಕೆ ಪ್ರಾಣಾಧಾರೋ ಹರೇರ್ ನಾನ್ಯೋ ಪ್ರಾಣಾಧಾರ ಹರೇಹೇ ನಾಣ್ಯ ಜೀವ ಶಬ್ದ ತಥೋ ಹರೌ
ಸಂಸಾರಿಣಃ ಜೀವತಾತು ಜನನಾದ್ ವಾನತಸ್ತಥ. ತುಂಬಾ ಸುಂದರವಾದ ವಿಷಯದ, ಇದನ್ನ ಅಂಡರ್ಲೈನ್ ಮಾಡಿ ಇಟ್ಕೊಂಡಿರ್ರಿ. ಜೀವ ಶಬ್ದದ ನಿರ್ವಚನವನ್ನ ಆಚಾರ್ಯರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನನ್ನ ಲೆಕ್ಕದಲ್ಲಿ. ಹಂಗ ಆಚಾರ್ಯರಿಂದ ಸಂಸ್ಕೃತ ಸಾಹಿತ್ಯಕ್ಕೆ ಬಹಳ ಕೊಡುಗೆ ಆಗಿದೆ, ಸಂಸ್ಕೃತ ಶಾಸ್ತ್ರಕ್ಕೆ ಬಹಳ ಕೊಡುಗೆ. ಹೊಸ 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 ವಿಷಯ ತಂದು ಹಾಕ್ಯಾರ ಎಲ್ಲ ಕಡೆಯಿಂದ. ಉಳಿದವ ಯಥಾ ಪ್ರಕಾರ ಜೀವ ಪ್ರಾಣ ಧಾರಣೆ ಇಷ್ಟೇ ಇಟ್ಕೊಂಡು ಅಲ್ಲೇ ಮತ್ತೆ ಭಜನೆ ಮಾಡಿ ಕೂತ್ಕೋದಿದ್ವಿ. ಮುಂದೆ ಹೋಗೋಣೇನ್ರಪ್ಪ. ಸರಿ, ಹಾಗಾದ್ರೆ ಅಲ್ರಿ, ಕರೆಕ್ಟ್ ಆತಿ, ಒಪ್ಕೊಂಡ್ವಿ. ಏನ್ ಒಪ್ಕೊಂಡ್ವಿ? ಜೀವ ಶಬ್ದದಿಂದ ಪರಮಾತ್ಮನ ಕರ್ಲಿಕ್ಕೆ ಬರ್ತದೆ, ಜೀವ ಶಬ್ದದಿಂದ ಜೀವನ ಕರ್ಲಿಕ್ಕೆ ಬರ್ತದೆ ಅಂತ ಆತು. ಆದ್ರೆ ಈಗ ಇಲ್ಲಿ ಜೀವ ಶಬ್ದದಿಂದ ಪರಮಾತ್ಮನ ತಗೊಳ್ಬೇಕು ಅಂತ ಯಾಕ ಒಪ್ಕೊಂಡ್ವಿ ನಾವು? ಎಸ್, ಒಪ್ಕೊಂಡ್ವಿ. ಈ ಪ್ರಸಂಗದಾಗ ಅವನ್ ತಗೋಬೇಕು ಅಂತ ಏನದ? ಈಗ ಇಲ್ಲಿ ಬಂದದ ಅನೇನ ಜೀವೇನಾತ್ಮನಾನು ಪ್ರವಿಶ್ಯ ಅಂತದ ಇಲ್ಲೋ? ಸೈಂಧವ ಅಂತ ಶಬ್ದ ಅದ ಸಂಸ್ಕೃತದೊಳಗೆ. ಸೈಂಧವ ಶಬ್ದಕ್ಕೆ ಅರ್ಥ ಏನಂದ್ರೆ ಉಪ್ಪು ಅಂತೂ ಅರ್ಥ, ಕುದುರೆ ಅಂತೂ ಅರ್ಥ, ಎರಡೂ ಅದು. ಎರಡೂ ಅರ್ಥ ಹೇಳಿ ಬರ್ತದ. ಆದ್ರೆ ಈ ಊಟಕ್ಕೆ ಕೂತಾಗ ಸೈಂಧವ ತಗೊಂಡ್ ಬಾ ಅಂದ್ರೆ ಏನ್ ತರಬೇಕು ಅಂತ ಪ್ರಶ್ನೆ. ಏನ್ ತರಬೇಕು? ಪ್ರಸಂಗ ಬೇಕಲ್ಲಿ. ಪ್ರಸಂಗ ಏನದ? ಊಟಕ್ಕೆ ಕೂತಾಗ ಉಪ್ಪು ಬೇಕು, ಕುದುರೆ ಬೇಕು ಅಂತ ಪ್ರಶ್ನೆ. ದೇಸಾರಿ ಬೋಣ ಅಂತ ಅವ್ರೇ ಅಂತಾರ. ದೇಸಾರಿ ಹೇಳ್ರಿ, ಕುದುರೆ ಉಪ್ಪು, ಕುದುರೆ ತಗೊಂಬರ್ರಿ, ಉಪ್ಪು ಬೇಡ, ಓಡಿ ಕೇಳಿದವಂಗ ಅದಕ್ಕೆ ಕುದುರೆ ಕೇಳ್ತಾರವ. ಅದಕ್ಕೆ ಪ್ರಸಂಗ ನೋಡ್ಕೊಂಡು ಹೇಳ್ಬೇಕಾಗ್ತಂಗ. ಈ ಪ್ರಸಂಗದ ಏನು ಅದು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಹೇಳಿದ್ರು ಜೀವ ಶಬ್ದೇನ ಸಂಸಾರಿತ್ವ ವಿವಕ್ಷಾಯಾಮ್. ಒಂದು ವೇಳೆ ಇಲ್ಲಿ ಜೀವ ಶಬ್ದದಿಂದ ಜೀವನನ್ನ ತೆಗೆದುಕೊಂಡ್ರೆ, ಪ್ರಸಿದ್ಧನಾದ ಜೀವನ ತೆಗೆದುಕೊಂಡ್ರೆ, ತತ್ತೇಜ ಐಕ್ಷತ ಇತ್ಯಾದಿನ ತೇಷಾಮೇವ ಚೇತನತ್ವ ಅವಗತೇಹೇ ನಾಮರೂಪ ವ್ಯಾಕರಣೆ ಜೀವಾಂತರ ಅನುಪ್ರವೇಶೋ ನಾಪೇಕ್ಷಿತ. ಬಹಳ ಚಂದದ, ಬಹಳ ಚಂದದ. ಏನದ ಅಂತಂದ್ರ ಅಲ್ಲೇನದ? ಜೀವ ಶಬ್ದದಿಂದ ಸಂಸಾರಿಯನ್ನ ತೆಗೆದುಕೊಂಡ್ವಿ, ನಮ್ಮನ್ನ, ಸಂಸಾರಿಯಿಂದ ನಾವು ನಮ್ಮನ್ನ ತೆಗೆದುಕೊಂಡು ಬಿಟ್ರೆ ತತ್ತೇಜ ಐಕ್ಷತ್. ಅಲ್ಲಿ ಆ ತೇಜಸ್ ಶಬ್ದದಿಂದ ಕರೆಸಿಕೊಳ್ಳುವಂಥವಳು ಮಹಾಲಕ್ಷ್ಮಿ ಅಂತದ. ಅವಳು ವಿಚಾರ ಮಾಡಿದ್ಲು. ತಾ ಆಪಹ ಐಕ್ಷಂತ. ಆ ಜಲಾಭಿಮಾನಿಗಳಾದ ವಾಯುದೇವರು ವಿಚಾರ ಮಾಡಿದ್ರು. ಇವೆಲ್ಲ ಏನಾಗ್ಬಿಡ್ತಾವ ಅಂದ್ರ ಅವರೆಲ್ಲರೂ ಜೀವರು ಅಂತ ಆಗ್ಬಿಟ್ರಿ. ಯಾಕೆ ಮುಂದಿದ್ದವರೆಲ್ಲ ಜೀವರೇ, ಅವರು ಸಂಸಾರಿಗಳೇ. ಹಿಂದೆ ಈ ಅಲ್ಲಿ ಜೀವ ಶಬ್ದದಿಂದ ನೀವು ಸಂಸಾರಿ ಅಂತ ತಗೊಂಡ್ರಿ ಅಂದ್ರೆ ಅಲ್ಲಿ ಮ್ಯಾಲ ಬಂದವ್ರು ಏನಾಗ್ಬೇಕು? ಸಂಸಾರಿಗಳೇ ಆಗಬೇಕು. ಚೇತನತ್ವ ಅವಗತೆ, ಅವರು ಕೂಡ ಚೇತನರು ಅಂತ ತಿಳಿದು ಬರ್ತಾರೆ. ನಾಮರೂಪ ವ್ಯಾಕರಣೆ, ಇವರು ಸಂಸಾರ ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕೆ ಜೀವಾಂತರ ಅನುಪ್ರವೇಶ ಅನಾಪೇಕ್ಷಿತ. ಇನ್ನೊಬ್ಬಳದು ಪ್ರವೇಶ ಮಾಡಿ ಯಾಕೆ ಮಾಡ್ಬೇಕು? ತಾವು ಮಾಡ್ಕೊಂಡು ಹೊಂಟಾರೆ. ಪರಮಾತ್ಮನನ್ನ ಹೇಳಿದಾಗ ಮಾತ್ರ ಭಗವಂತ ಇನ್ನೊಬ್ಬರಲ್ಲಿ ಪ್ರವೇಶ ಮಾಡಿ ಅವರ ಮೂಲಕ ಸೃಷ್ಟಿ ಮಾಡ್ತಾನ ಅನ್ನೋ ವಿಷಯ ಹೇಳಿಕ್ ಬರ್ತದ. ಒಂದು ವೇಳೆ ಸಂಸಾರಿಗಳಾದ ನಮ್ಮ ವಿಷಯವನ್ನು ತೆಗೆದುಕೊಂಡ್ರೆ, ಕುಂಬಾರನು ತನ್ನ ಮಗನಲ್ಲಿ ಪ್ರವೇಶ ಮಾಡಿ ಘಟವನ್ನ ಮಾಡಿದ್ದಾನೆ ಅಂತ ಯಾರಾದ್ರೂ ಹೇಳಿದ್ದಾರಾ? ಇಲ್ಲ. ನೇಕಾರನು ತನ್ನ ಮಕ್ಕಳಲ್ಲಿ ಪ್ರವೇಶ ಮಾಡಿ ವಸ್ತ್ರವನ್ನು ನಿರ್ಮಾಣ ಮಾಡಿದ್ದಾನೆ ಹೇಳಿ ಬರೋದಿಲ್ಲ. ಪರಮಾತ್ಮನು ಜೀವರಲ್ಲಿ ಪ್ರವೇಶ ಮಾಡಿ, ಆ ದೇವತೆಯಲ್ಲಿ ಪ್ರವೇಶ ಮಾಡಿ ದೇಹ ನಿರ್ಮಾಣ ಮಾಡಿದ, ಜಗತ್ ನಿರ್ಮಾಣ ಮಾಡಿದ ಅಂತ ಹೇಳಿಕ್ ಬರ್ತದ. ಆದ್ದರಿಂದ ಇಲ್ಲಿ ಯಾರು ವಿವಕ್ಷ ಆದ ಅಂತ ಹೇಳ್ಬೇಕು? ಪರಮಾತ್ಮ ವಿವಕ್ಷ ಆದ ಅನ್ನೋದು ಹೊರತಾಗಿ ಜೀವನ ವಿವಕ್ಷ ಅಂತ ಹೇಳ್ಬಾರ್ದು. ಸಂದರ್ಭ ಮತ್ತೆ ಅದಕ್ಕೆ ಆ ಸೆಂಟೆನ್ಸ್ ಹೊಂದಿಸ್ಬೇಕು, ನಂಗೆ ಹೊಂದಿಸ್ಬೇಕು. ಏನು? ದೇವರು ಈ ಅಡಿಗೆ ಒಳಗೆ ಹಕ್ಕು ಚಲೋ ಅಡಿಗೆ ಮಾಡಿಸ್ದ ಅನ್ಬೇಕು, ಅವರಪ್ಪ ಇವನೊಳಗೆ ಹಕ್ಕು ಚಲೋ ಅಡಿಗೆ ಮಾಡಿಸ್ದ ಅನ್ಬೇಕು. ಬರುದಿಲ್ಲ. ಗುಡಿಯವ್ರು ಬರುದಿಲ್ಲ ಅಂತ ಹೇಳ್ಬಿಟ್ಟು ಅಂದ ಮೇಲೆ ಒಂದು ವೇಳೆ ಅಕಸ್ಮಾತ್ ಹಿಂಗ ಯಾರ ಹೇಳಿದ್ರೆ ಊಟಕ್ಕೆ ಸಂಶಯ ನೋಡ್ತಾರ. ಅವರಪ್ಪ ಬದುಕಿ ಅನ್ನೋ ಸತ್ತಾನಪ್ಪ ಮತ್ತೆ ನೋಡ್ರಿ ಹೇಳಿದ್ದು. ಅಂದ ಮೇಲೆ ಹಿಂಗ್ ವ್ಯವಹಾರ ಮಾಡಬಾರದು, ವಾಕ್ಯಾರ್ಥ ಹೊಂದುವುದಿಲ್ಲ. ನೋಡ್ರಿ ಎಷ್ಟು ಯುಕ್ತಿಯುಕ್ತವಾಗಿ ಶ್ರೀಮದಾಚಾರ್ಯ ಅಂತಾರೆ, ಜೀವ ಶಬ್ದೇನ ಸಂಸಾರಿ ವಿವಕ್ಷಾಯಾಮ್. ಒಂದು ವೇಳೆ ಜೀವ ಶಬ್ದದಿಂದ ಸಂಸಾರಿಯನ್ನು ತೆಗೆದುಕೊಳ್ಳುವುದಾದರೆ ತತ್ತೇಜ ಐಕ್ಷತ ಇತ್ಯಾದಿನ ತೇಷಾಮೇವ ಚೇತನತ್ವವಗತೆ. ಅವರು ಲಕ್ಷ್ಮೀ ಪ್ರಾಣರೆಲ್ಲರೂ ಚೇತನರೇ ಆಗ್ಬಿಟ್ಟಾರೆ. ಆಗ್ಲಿ ಏನಾಯ್ತು ಅಂದ್ರೆ ಅವರ ಸ್ವಂತಕ್ಕೆ ನಾಮರೂಪ ವ್ಯಾಕರಣ ಮಾಡಬೇಕು. ಜೀವಾಂತರ ಅನುಪ್ರವೇಶ ಅನಾಪೇಕ್ಷಿತ. ಇನ್ನೊಬ್ಬ ಜೀವ ಅವರೊಳಗೆ ಪ್ರವೇಶ ಮಾಡ್ತಾನವ. ಈ ಸಂಸಾರಿ
ಆ ಲಕ್ಷ್ಮಿಯೊಳಗ ಅಥವಾ ಮತ್ತೆ ಪ್ರಾಣೊಳಗ ಬೇಡ. ತೇಜಸ್ಸು ಮತ್ತು ಆಪ ಅನ್ನೋ ಶಬ್ದಕ್ಕೆ ಇನ್ನೊಬ್ಬ ಜೀವ, ನಮ್ ಪ್ರಕಾರ ಬೇಡ. ನಮ್ ಪ್ರಕಾರ ಲಕ್ಷ್ಮಿ ಪ್ರಾಣ ಬಿಟ್ಬಿಡ್ರಿ. ಆದ್ರೆ ಅಲ್ಲಂತರೂ ಚೇತನ ಆಗ್ಬೇಕ. ಜೀವ ಶಬ್ದದಿಂದ ಚೇತನ ತೆಗೆದುಕೊಂಡಿದ್ದೀರಿ. ಹಿಂದೆ ಬಂದ ತೇಜಸ್ಸು ಆಪಹ ಎಂಬುದಕ್ಕೂ ಚೇತನ ತೆಗೆದುಕೊಂಡ್ರಿ ಅಂದ್ರೆ ಮೂರು ಚೇತನ. ಒಬ್ಬ ಚೇತನ ಇನ್ನೊಬ್ಬ ಚೇತನ ಪ್ರವೇಶ ಮಾಡೋದು ಹೆಂಗವಾಗ? ಬರುದೇ ಇಲ್ಲ. ತೇಜಸ್ಸು ಐಕ್ಷತ್ ಅಂದ್ರೆ ಏನಾಯ್ತು? ಈಗ ತೇಜಸ್ ಶಬ್ದದಿಂದ ಒಂದು ಚೇತನ ಆಲೋಚನೆ ಮಾಡಿತು, ಜಗತ್ ಸೃಷ್ಟಿ ಮಾಡ್ಬೇಕು ಅಂತ. ಸಾಕು. ಅವಳೊಳಗೆ ಯಾರು ಪ್ರವೇಶ ಮಾಡ್ಬೇಕು? ಈಗ ಇನ್ನೊಬ್ಬ ಚೇತನ ಯಾಕೆ ಪ್ರವೇಶ ಮಾಡ್ಬೇಕು? ಬೇಕಾಗಿಲ್ಲ ಅಂತ ಆಗ್ತದ. ಇನ್ನ ಮತ್ತೊಂದು ಶ್ಲೋಕ ಹೇಳ್ತಾರ. ಹೌದು. ವಿವಕ್ಷ ಅಂದ್ರೆ ಹೇಳಬೇಕೆಂಬ ಇಚ್ಛಾ, ವಕ್ತುಂ ಇಚ್ಛಾ ವಿವಕ್ಷ ಅಂತದ. ಸರಿ ಆಯ್ತೇನ್ರಿ? ಮುಗಿದೋದ್ ಕೆಲಸ. ಸರಿ ಆಯ್ತು, ಮುಂದೆ ಹೋಗ್ತೀವಿ. ಅದಕ್ಕೆ ಒಬ್ಬ ಚೇತನಲ್ಲಿ ಇನ್ನೊಬ್ಬ ಚೇತನ ಪ್ರವೇಶ ಮಾಡೋ ಅವಶ್ಯಕತೆ ಇಲ್ಲ. ಒಬ್ಬ ಚೇತನೇ ಸಮರ್ಥನಿದ್ದಾನೆ, ಅವನೇ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾನೆ. ಇದು ಪ್ರಶ್ನೆ ನಾವು ನಿಮಗೆ ಕೇಳ್ತೀವಿ. ಈಗ ಅವರೇ ಸಮರ್ಥರಿದ್ದಾರೆ, ದೇವರು ಯಾಕೆ ಪ್ರವೇಶ ಮಾಡ್ಬೇಕಾತು? ಲಕ್ಷ್ಮೀ ದೇವಿ ಸಮರ್ಥರಿದ್ದಾಳೆ, ಪ್ರಾಣದೇವ ಸಮರ್ಥರಿದ್ದಾರೆ, ರುದ್ರದೇವ ಸಮರ್ಥರಿದ್ದಾರೆ. ಅವರಲ್ಲಿ ಭಗವಂತ ಪ್ರವೇಶ ಮಾಡಿ ಸೃಷ್ಟಿ ಮಾಡಿದ ಅಂತ ಯಾಕೆ ಒಪ್ಪಗೋಪ? ಈಗ ನಮಗ್ ಕೇಳಿದ್ರಿ, ಅವರೆಲ್ಲ ಚೇತನರು ಅಂದ್ರೆ ಒಂದು ಚೇತನ ಇನ್ನೊಂದು ಚೇತನಲ್ಲಿ ಪ್ರವೇಶ ಮಾಡ್ಬೇಕು ಯಾಕ? ಚೇತನರು ತಾವೇ ಇದ್ದಾರ, ಅವ್ರು ಮಾಡ್ತಾರ ಅಂತ ತಿಳ್ಕೊಂಡು ಅನ್ನೋದಾದ್ರೆ ಪರಮಾತ್ಮನ ಯಾಕೆ ಪ್ರವೇಶ ಮಾಡ್ಬೇಕು? ಬೇಕಾಗಿಲ್ಲ. ಅರ್ಥ ಆಯ್ತಾ? ಏನ್ ತಿಳಿತಿಲ್ಲೋ? ದೇವರ ಲಕ್ಷ್ಮೀ ದೇವರ ಪ್ರವೇಶ ಮಾಡಿ ಯಾಕೆ ಸೃಷ್ಟಿ ಮಾಡ್ಬೇಕು? ವಾಯುದೇವರ ಪ್ರವೇಶ ಮಾಡಿ ಯಾಕೆ ಸೃಷ್ಟಿ ಮಾಡ್ಬೇಕು? ಇನ್ನೊಬ್ಬ ಚೇತನ ಒಳಗೆ ಹೋಗೋದು ಬೇಡ ಅಂದ್ರೆ ಪರಮಚೇತನ ಒಳಗೆ ಹೋಗೋದು ಬೇಡ ಅಂತ ನಾವು ಅಂತೀವಿ. ಸರಿ, ಉತ್ತರ ಈಗ. ಪ್ರಸುಪ್ತ ಲೋಕತಂತ್ರಾಣಾಂ ನಿಶಾಮ್ಯಗತಿಮೀಶ್ವರ ತ್ರಯೋ ವಿಂಶತಿ ತತ್ವಾನಾಂ ಗಣಂ ಯುಗಪದಾವಿಶತ್. ಬಹಳ ಚಂದ, ಬಹಳ ಮಹತ್ವದ್ದು. ಏನು ಅಂದ್ರೆ ಭಗವಂತನ ಪ್ರವೇಶವು ವ್ಯರ್ಥವಾಗಬೇಕಾಗ್ತದ ಅಂತಂತೀನಿ ಅಂದ್ರೆ ಅಲ್ಲ. ಇವು ಚೇತನ ಆಗಿದ್ರು ಕೂಡ ಸ್ವತಃ ಪ್ರವೃತ್ತಿ ಅಸಾಮರ್ಥ್ಯೇನ. ಇವೇನು ಮಹಾಲಕ್ಷ್ಮಿ ಇದ್ದಾರೆ ಅಥವಾ ವಾಯುದೇವರಿದ್ದಾರೆ, ರುದ್ರದೇವರಿದ್ದಾರೆ, ಇವರು ಸ್ವತಃ ಪ್ರವೃತ್ತರಾಗೋದಿಲ್ಲ, ಅಸ್ವತಂತ್ರರಿದ್ದಾರೆ. ಈಗ ಸಾಮಾನ್ಯ ಭಗವತ್ ಪ್ರವೇಶಕ್ಕೆ ಒಂದು ಅರ್ಥ ಬಂತು. ಅಸ್ವತಂತ್ರನಾದವರು ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವತಂತ್ರನಾದವರು ಮಾಡಿಸ್ಬೇಕು ಕೆಲಸವನ್ನ. ಹೆಂಗ? ಪ್ರಸುಪ್ತ ಲೋಕತಂತ್ರಾಣಾಂ ಅಂದ್ರೆ ಲೋಕತಂತ್ರ ಪ್ರಸುಪ್ತ ಅಂದ್ರೇನು? ಅನಾವಿರ್ಭೂತ ಲೋಕ ಸೃಷ್ಟಿ ಶಕ್ತಿನಾ. ಆ ಲೋಕವನ್ನು ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದ ಶಕ್ತಿ ಇನ್ನೂ ಅಭಿವ್ಯಕ್ತವಾಗಿರಲಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಪ್ರಸುಪ್ತ ಲೋಕತಂತ್ರಾಣಾಂ ಅನ್ನೋ ಶಬ್ದಕ್ಕೆ ಹೆಂಗ ಅರ್ಥ ಮಾಡ್ಬೇಕಪ್ಪ? ಜಗತ್ತನ್ನು ಸೃಷ್ಟಿ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಶಕ್ತಿಯೂ ಏನಾಗಿರ್ಲಿಲ್ಲ? ಅಭಿವ್ಯಕ್ತವಾಗಿರಲಿಲ್ಲ. ಎಷ್ಟು ಬಂದಿದ್ದು? ತ್ರಯೋ ವಿಂಶತಿ ತತ್ವಾನಾಂ 23 ತತ್ವಗಳು. 23 ತತ್ವ. ನಮ್ಮಲ್ಲಿ ತತ್ವಗಳು ಕೆಲವೊಮ್ಮೆ 23 ಆಗ್ತಾವೆ, 24 ಆಗ್ತಾವೆ, 25 ಆಗ್ತಾವೆ, 26 ಆಗ್ತಾವೆ, 27 ತನಕ ಹೋಗ್ಯಾವ. 27 ತನಕ ಅವರ 23ರಿಂದ 27 ತನಕ ತತ್ವಗಳನ್ನು ಹೇಳ. ವ್ಯತ್ಯಾಸ ಆಗ್ತಾವ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಲ್ರಿ ಆಚಾರ 24 ಅಂದಿದ್ವಿ, ಒಬ್ರಲ್ಲಿ ಕಳ್ಕೊಂಡ್ಬಿಟ್ರು ಅಂತ ಹಿಂಗಲಿಕ್ ಹೋಗ್ಬಾರ್ದು. ಅವರು 10 ಮಂದಿ ಮಂದ ಬುದ್ಧಿಗಳು ನೀರಿನೆಗಳಿದ್ರಂತ ಆ ಕಡೆ ದಂಡಿಗೆ ಹೋದ್ಮೇಲೆ ನೋಡಿದ್ರು, ಎಣಸಿ ಎಣಿಸ್ತಾರ, 9 ಮಂದಿ ಕಾಣಿಸ್ಕೇತಾರ. ಇನ್ನೊಬ್ಬ ಎಲ್ಲಿ ಹೋಗ್ಬಿಟ್ಟನೋ ಹೋಗ್ಬಿಟ್ರ ಅಂತ ತಂದ್ಬಿಟ್ಟು ಓದೋರ ಎಣಿಸ್ಕೇತಾರ. ಹಂಗ 23 ನಮ್ಮಲ್ಲಿ 23ರಿಂದ 27ರವರೆಗೆ ತತ್ವಗಳನ್ನು ಹೇಳಿದ್ದಾರೆ. ಅದಕ್ಕೆ 23 ತತ್ವಗಳನ್ನ ತ್ರಯೋ ವಿಂಶತಿ ತತ್ವಾನಾಂ ಗಣಂ ಯುಗಪದಾವಿಶತ್. ಭಾರಿ ಆಶ್ಚರ್ಯ. ಮತ್ತ ಒಬ್ಬೊಬ್ಬರಲ್ಲಿ ಒಮ್ಮೊಮ್ಮೆ ಪ್ರವೇಶ ಮಾಡ್ಲಿಲ್ಲ, ಒಮ್ಮೆ ಢಮ್ ಅಂತ ಪ್ರವೇಶ ಮಾಡ್ಬಿಟ್ಟ. ಯುಗಪತ್ ಒಮ್ಮೆಲೆ ಪ್ರವೇಶ ಮಾಡ್ತಾ ಇದ್ದಾನೆ. ಸರಿ ಆಯ್ತಾ? ತಿಳಿತಿಲ್ಲೋ ಏನಂತ ಹೇಳಿದ್ದು? ಹಾಗಾಗಿ ಪ್ರಶ್ನೆ ಏನ್ ಕೇಳಿದ್ರಿ? ಜೀವ ಶಬ್ದಕ್ಕ ಸಂಸಾರಿ ಚೇತನ ಅಂತನೋ ಅರ್ಥ ಮಾಡಿಕೊಂಡ್ರೆ ಅವರು ಇನ್ನೊಬ್ಬ ಚೇತನಲ್ಲಿ ಪ್ರವೇಶ ಮಾಡೋದು ಎದಕ್ ಬೇಕು? ಅವರೇ ಸ್ವತಃ ಕೆಲಸ ಮಾಡ್ಲಿಕ್ಕೆ ಬರ್ತದ, ಇವ ಹೋಗಲ್ಲ ಕಾರವಾರ ಮಾಡೋದು ಬೇಡ ಅಂತಂದ್ರಿ. ಸರಿ ಬಿಡ್ರಿ. ಹಂಗಾರೆ ಪರಮಾತ್ಮರ ಇನ್ನೊಬ್ಬಳೊಳಗೆ ಯಾಕೆ ಹೋಗ್ಬೇಕು ಅಂತ ಕೇಳಿದ್ರೆ ಅವ್ರು ಅಸಮರ್ಥರಿದ್ದಾರೆ, ಇವ ಸಮರ್ಥರಿದ್ದಾನೆ, ಅದಕ್ಕೆ ಹೋಗ್ಬೇಕಾಗ್ಯದ ಅಂತ ಹೇಳಿ ನೀವೇನ್ ಪ್ರಮಾಣ ಕೊಟ್ರಿ? 23 ತತ್ವಗಳು, ಅದರಲ್ಲಿ ಭಗವಂತ ಪ್ರವೇಶ ಮಾಡಿದ ಅಂತ ಹೇಳಿಕತ್ತೀರಿ. ನೀವ್ ಹೇಳಿದ್ದು ಯಾವ ಪ್ರಮಾಣ ವಾಕ್ಯ ಕೊಟ್ಟಿದ್ದೀರಲ್ಲ, ಆ ಪ್ರಮಾಣ ವಾಕ್ಯದೊಳಗ 23 ತತ್ವ ಅಂತವ. ಅವು ಜಡ. ನಾವು ಕೇಳಿದ್ದ ಚೇತನೊಳಗೆ ಚೇತನ ಪ್ರವೇಶ ಹೆಂಗ ನಾವು ಕೇಳಿಕತ್ತೀವಿ. ನೀವೇನ್ ಪ್ರಮಾಣ ಕೊಟ್ಟಿರಿ? ಜಡ ಇದ್ದದ್ ಕೊಟ್ಟಿರಿ. ಬಿತ್ ಮತ್ ಹೊಳತ
ಅವಸರದಾಗ ಯಾವ್ದ್ಯಾವ್ದು ಕೊಡಬಾರ್ದು. ಪ್ರಮಾಣ ಅದಕ್ಕೆ ಏನ್ ಪ್ರಶ್ನೆ ಕೇಳ್ತಾರೆ? ಪ್ರಸುಪ್ತ ಲೋಕತಂತ್ರಾಣ ನಿಶಾಮ್ಯ ಗತಿಮೀಶ್ವರ. ನಿಶಾಮ್ಯ ಅನ್ನೋ ಶಬ್ದಕ್ಕೆ ನೋಡಿ ಅಂತ ಅರ್ಥ ಇರಬೇಕು. ಆ ಶಬ್ದಾರ್ಥ ಬರ್ಕೊಂಡು ಇಟ್ಕೊಳ್ರಿ. ನೋಡಿಬಿಟ್ಟು ಆ ಲೋಕ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯವು ಇನ್ನೂ ಅಭಿವ್ಯಕ್ತವಾಗಿಲ್ಲ ಎಂಬುದನ್ನು ನೋಡಿ ಪರಮಾತ್ಮ ತ್ರಯೋವಿಂಶತಿ ತತ್ವಾನಾಂ 23 ತತ್ವಗಳಲ್ಲಿ ಆ 23 ತತ್ವಗಳ ಗಣಂ ಅಂದ್ರೆ ಗುಂಪನ್ನು ಯುಗಪತ್ ಆವಿಶತ ಒಮ್ಮಿಂದೊಮ್ಮೆಲೆ ಪ್ರವೇಶ ಮಾಡಿದ ಅಂತದ. ಪ್ರಮಾಣ ಕೇಳಿದ್ದು ನಾವು ಚೇತನರಲ್ಲಿ ಪ್ರವೇಶ ಮಾಡಲಿ ಅಂತ ತಿಳ್ಕೊಂಡು, ನೀವು ಕೊಟ್ಟಿದ್ದೀರಿ ಅಚೇತನವಾದ ತತ್ವಗಳಲ್ಲಿ ಪ್ರವೇಶ ಮಾಡಿದ್ದಾನೆ ಎಂದು ಕೊಟ್ಟಿದ್ದೀರಲ್ಲ. ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ಇಲ್ಲ ಇವು ಅಂದ್ರೆ ಇರ್ಲಿ ಬಿಡ್ರಿ, ಅವು ಅಚೇತನವ ಪಾಪ ಅವು ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ, ಅದಕ್ಕೆ ನೀವು ಸೇರ್ಕೊಂಡಂತ ಅಂದ್ರೆ ನಮಗ್ ಬೇಕಾಗಿದ್ದೀಗ ಚೇತನರಲ್ಲೂ ಪ್ರವೇಶ ಮಾಡೋಣ ಬೇಕಾಗಿದೆ. ಈಗ ಅದಕ್ಕೆ ಮುಂದಿನ ವಾಕ್ಯ, ಯಾವತ್ ಬಲಿಂ ತೇಜ ಹರಾಮ ಕಾಲೇ ಯಥಾ ವಯಂ ಚನ್ನಮದಾಯ ಯತ್ರ ಯಥೋಭಯೇಷಾಂ ತಯಿಮೇಹ ಲೋಕಾ ಬಲಿಂ ಹರಂತೋನ್ನ ಮದಂತ್ಯಮೂಢಾಃ ತ್ವಂ ನಸ್ಸ ಚಕ್ಷುಃ ಪರಿದೇಹಿ ಶಕ್ತಾ ದೇವ ಕ್ರಿಯಾರ್ಥೇ ಯದನುಗ್ರಹೇಣ ಇತಿ ತತ್ವಾನಾಂ ಪ್ರಾರ್ಥನಾನಂತರಂ. ಹಿಂಗೆ 23 ತತ್ವಗಳು ಪ್ರಾರ್ಥನಾ ಮಾಡಿಕೊಂಡ ಮ್ಯಾಲೆ ಭಗವತಃ ಏವತೇಷು ಪ್ರವೇಶೋಕ್ತೇ ಭಾಗವತೆ. ಭಾಗವತಲ್ಲಿ ಆ ತತ್ವಗಳು ಪ್ರಾರ್ಥನಾ ಮಾಡಿದ ಮೇಲೆ ಭಗವಂತ ಪ್ರವೇಶ ಮಾಡಿದ ಅಂತ ಹೇಳಿಕತ್ರ ತತ್ವಗಳು ಜಡ ಆಗಿದ್ರೆ ಪ್ರಾರ್ಥನಾ ಮಾಡ್ಲಿಕ್ಕೆ ಬರ್ತಿತ್ತೇನ್ರಿಪಾ? ಹೆಂಗ್ ತೆಗೆದು ನೋಡ್ರಿ ಆಚಾರ, ಹೊಸ ವಿಷಯ ತೆಗೆದ್ರಲ್ಲ. ಅವು ಜಡ. ಯಾವುದು? ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಬುದ್ಧಿ ತತ್ವ ಎಲ್ಲಾ ಜಡ ಪದಾರ್ಥಗಳು. ಅವು ಹಿಂಗ್ ಕೂತಿರ್ತಾವ, ತಂಪಾಡಿತಾವ. ನೀವು ದೇವರದೋ ಪ್ರವೇಶ ಮಾಡಿದ, ಜಡದೋ ಪ್ರವೇಶ ಮಾಡ್ಕೊಳ್ಳಿ ಅಲ್ರೋ, ಅವೆಲ್ಲ ಚೇತನ. ಅವೆಲ್ಲ ಚೇತನ ಅಂತ ಪ್ರಮಾಣದೊಳಗೆ ಎಲ್ಲದ ಅಂದ್ರೆ ಮುಂದಿನ ವಾಕ್ಯದೊಳಗೆ ಆ 23 ತತ್ವಗಳು ಸೇರ್ಕೊಂಡು ಭಗವಂತ ಪ್ರಾರ್ಥನಾ ಮಾಡ್ಕೊಂಡು ಅಂತವ. ಸಾಕು, ಪ್ರಾರ್ಥನಾ ಮಾಡ್ಕೋಬೇಕು ಅಂತ ಹೊಂದ್ಬೇಕಾದ್ರೆ ಪ್ರಾರ್ಥನಾ ಅನ್ನೋದು ಚೇತನ ಧರ್ಮನೇ ಹೊರತಾಗಿ ಜಡದ ಧರ್ಮ ಅಲ್ಲ. ಮೊನ್ನೆ ನಮ್ಮ ಮನೆ ಕಲ್ಲಿ ಪ್ರಾರ್ಥನಾ ಮಾಡ್ಲಿಕ್ಕೆ ಹೇಳ್ತೀರಿ, ಎಲ್ಲಿ ನನ್ನ ಮೇಲೆ ಅಡ್ಡಾಡ್ಬಿಡು ನೀನು ಭಾರ ತರ್ಕೊಳಿಕ್ ಆಗಲ್ತು. ಹೆಂಗ್ ಪ್ರಾರ್ಥನಾ ಮಾಡ್ತೇನೆ ಕಲ್ಲು ಅಂದ್ರೆ ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ರು ಪ್ರಸುಪ್ತ ಲೋಕತಂತ್ರಾಣಂ ನಿಶಾಮ್ಯ ಗತಿಮೀಶ್ವರ ತ್ರಯೋವಿಂಶತಿ ತತ್ವಾನಾಂ ಗಣಂ ಯುಗಪದಾವಿಶತ ಅನ್ನುವಲ್ಲಿ 23 ತತ್ವಗಳಲ್ಲಿ ಭಗವಂತ ಪ್ರವೇಶ ಮಾಡಿದ್ದಾನೆ ಅಂತ ಹೇಳ್ಯಾರ. ಅಂದ್ರೆ ಜೀವ ಆದ್ರೆ ಇನ್ನೊಬ್ಬ ಜೀವನಲ್ಲಿ ಪ್ರವೇಶ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ. ಪರಮಾತ್ಮನಾದ್ರೂ ಪ್ರವೇಶ ಮಾಡಿದ್ದಾನೆ ಅಂತ ಎಲ್ಲದ ಅಂತ ಕೇಳಿ ಪ್ರಮಾಣ ಕೊಟ್ವಿ. ಅಂದ್ರೆ ಆ ಪ್ರಮಾಣದಲ್ಲಿ ಜಡವಾದ ಪದಾರ್ಥಗಳಲ್ಲಿ ಪ್ರವೇಶ ಮಾಡಿದ್ದಾನಂತದ, ಚೇತನ ಅಂತ ಎಲ್ಲದ. ಆ 23 ತತ್ವಗಳು ಪ್ರಾರ್ಥನಾ ಮಾಡ್ಕೊಂಡು ಅಂತಿದ್ದರಿಂದ ಅವು ಚೇತನ್ನೇ ಆಗ್ಬೇಕು, ಹೊರತಾಗಿ ಜಡ ಅಲ್ಲ ಅಂತ ತಿಳಿಸಿದ್ರು. ಪ್ರಾರ್ಥನಾ ನಂತರ ಭಗವತಃ ಏವ ತೇಷು ಪ್ರವೇಶೋಕ್ತೇ ಭಾಗವತೆ. ಗೊತ್ತಾಯ್ತಾ? ಭಾಗವತಲ್ಲಿ ಹೇಳ್ಯಾರ, ಯತಶ್ಚ ಸಯೇವ ಜೀವೇನಾತ್ಮನ ಅನುಪ್ರಭೂತಃ ಪೇಪೀಯಮಾನೋ ಮೋದಮಾನಸ್ತಿಷ್ಠತಿ ಇತಿ ಭಗವತ್ತೇವ ಜೀವ ಶಬ್ದ ಪ್ರಯುಜ್ಯತೆ. ಅಷ್ಟೇ ಅಲ್ಲ, ಮುಂದೇನದ ಅಂತಂದ್ರ ಉತ್ತರ ವಾಕ್ಯದಲ್ಲಿ, ಯಾವ ವಾಕ್ಯದಲ್ಲಿ ಈ ಇದೇನು ಜೀವ ಪ್ರವೇಶ ಮಾಡಿದ್ದಾನೆ ಅಂತದಲ್ಲ, ಅದರ ಮುಂದಿನ ವಾಕ್ಯದೊಳಗ ಸಯೇವ ಜೀವೇನಾತ್ಮನ ಅನುಪ್ರಭೂತಃ ಪೇಪೀಯಮಾನಃ ಮೋದಮಾನಃ ತಿಷ್ಠತಿ. ಆ ಭಗವಂತನು ಇವನ ದೇಹದಲ್ಲಿ ಪ್ರವೇಶ ಮಾಡಿದ್ದಕ್ಕೇನೆ, ಅಂದ್ರೆ ನಮ್ಮ ದೇಹದಲ್ಲಿ ಭಗವಂತ ಪ್ರವೇಶ ಮಾಡಿದ್ದಕ್ಕೇನೆ ಇದು ತಿನ್ಕೊಂಡು ಉಣ್ಕೊಂಡು ಹಾಯಾಗಿ ಅದ. ಪ್ರವೇಶ ಮಾಡಿದ್ದಿಲ್ಲ ಅಂದ್ರೆ ಇವ ಮೋದಮಾನ ಪೇಪೀಯಮಾನ ಏನೂ ಇಲ್ಲ. ಗೊತ್ತಾಯ್ತಾ? ಅಂದ್ರೆ ಪ್ರವೇಶದಿಂದ ಉಂಟಾದದ್ದೇನು ಅಂತ ಹೇಳ್ಬೇಕಾಗಿದೆ. ಈಗ ಪ್ರವೇಶ ಮಾಡಿದ್ದಾನೆ ಎಂಬುದಕ್ಕೆ ಕುರುಹು ಏನು, ಗುರುತೇನಪ್ಪ ಪ್ರವೇಶ ಮಾಡ್ಯಾನ ಎಂಬುದಕ್ಕೆ ನಾವು ಸಂತೋಷದಿಂದಿರುವುದು, ತಿನ್ನುವುದು, ಉಣ್ಣುವುದು, ಕುಡಿಯುವುದು, ಇದೆಲ್ಲ ಅವನ ಪ್ರವೇಶದ ಫಲವಾಗಿದೆ. ಅದಕ್ಕಿದು ಒಂದು ಮರದ ದೃಷ್ಟಾಂತ ಕೊಟ್ಟಾರ. ಮರ, ವೃಕ್ಷ ಅಂತನ್ನುವುದೊಂದೇನದ ನಮ್ದು, ಅದು ಜೀವನೇ, ಅದು ವೃಕ್ಷನೂ ಜೀವನೇ. ಅದರಲ್ಲಿ ಪರಮಾತ್ಮ ಪ್ರವೇಶ ಮಾಡಿದಾಗ ಮತ್ ನೀರು ಕುಡಿತದ, ಸಂತೋಷ ಪಡ್ಕೋತಿರ್ತದ ಅಂತ ಕೊಟ್ಟಿದ್ದಾರೆ. ಪೇಪೀಯಮಾನ ಅನ್ನೋ ಶಬ್ದಕ್ಕೆ ಮತ್ತೆ ಮತ್ತೆ ನೀರು ಕುಡಿಯೋದು ಅಂತ ಅರ್ಥ. ಬರ್ಕೊಂಡು ಇಟ್ಕೊಳ್ರಿ, ಶಬ್ದಕ್ಕೆ ಗೊತ್ತಾಗಿಲ್ಲ. ಪುನಃ ಪುನಃ ಪಾತೀತಿ ಪೇಪೀಯಮಾನ, ಮತ್ತೆ ಮತ್ತೆ ನೀರು ಕುಡಿದ್ರೆ ಪೇಪೀಯಮಾನ ಅಂತ ಕರೀತದ. ಮೋದಮಾನ ಅಂತ ಅನ್ನೋ ಶಬ್ದಕ್ಕೆ ಸಂತೋಷದಿಂದಿರುವುದು ಅಂತ ಅರ್ಥ. ಪ್ರಾರ್ಥನಾ ಮಾಡಿದ್ರು ಸರಿ ಹೇಳಿದ್ರೆ ಅಲ್ಲ,
ಭಾಗವತ ಹೇಳಿದಂತ ಒಪ್ಪಬೇಕೋ ಏನೋ ಪ್ರಶ್ನೆ ಇರೋದಷ್ಟೇ ಇರೋದಿಲ್ಲ. ಭಾಗವತ ಅನ್ನೋದು ಪ್ರಮಾಣ ಗ್ರಂಥ ನಮಗೆ. ಯಾಕಂದ್ರೆ 4 ವೇದಗಳು, ಮಹಾಭಾರತ ಮತ್ತು ಭಾಗವತಾದಿ ಪುರಾಣಗಳು ಪ್ರಮಾಣ. ಹಿಂಗಾಗಿ ಒಂದು ಗ್ರಂಥವನ್ನ ಅರ್ಥ ಮಾಡೋ ಕಾಲಕ್ಕೆ ಉಳಿದ ಗ್ರಂಥಗಳ ಸಹಾಯ ತಗೊಂಡೇ ಮಾಡ್ಬೇಕು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪಕ್ವೆ. ಅಂದ್ರೆ ನಿಮಗೆ ಅದಕ್ಕೇನಾಯ್ತು ಈಗ? ಹಂಗಲ್ಲ, ಅಲ್ಲಿ ನಮಗ ನೋಡ್ಲಿಕ್ಕೆ ಜಡ ಅಂತ ಅನಸ್ತದ, ತತ್ವಗಳು ಅಂತ ಅನಸ್ತದ. ಅಲ್ಲಿ ವಾಸ್ತವಿಕವಾಗಿದ್ದವರು ತತ್ವಾಭಿಮಾನಿ ದೇವತೆಗಳು, ಅವ್ರು ಪ್ರಾರ್ಥನಾ ಮಾಡಿದ್ದು. ಆ ತತ್ವಗಳಲ್ಲಿ ಇದ್ದವರು ದೇವತೆಗಳು, ಅವ್ರು ಪ್ರಾರ್ಥನಾ ಮಾಡ್ತಾರ ಅಂತ ಹೇಳ್ಬೇಕು. ಹೌದು, ಪ್ರಾರ್ಥನಾ ಮಾಡಿದ್ರು, ಅವರ ಸಮರ್ಥತೆ ನೀವು ಪ್ರವೇಶ ಮಾಡಿ ಮಾತಾಡ್ತಾರೆ. ಹೌದು, ಪ್ರಾರ್ಥನಾನಂತರಂ ಅವ್ರು ತತ್ವಗಳು ಅಂದ್ರೆ ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ ಮಾಡ್ಕೊಳ್ಳಿ. ಹಾ ಆಯ್ತಾ, ಮುಂದೆ ಹೋಗೋಣ. ಹಾ, ನಹಿ ಅಚೇತನಸ್ಯ ಮೋದಮಾನತ್ವಮಸ್ತಿ. ಅಚೇತನಕ್ಕೆ ಎಂದೂ ಕೂಡ ಮೋದಮಾನತ್ವ ಇಲ್ಲ. ಅಂದ್ರೆ ಒಂದು ವೇಳೆ ಅದು ವೃಕ್ಷ ಎಂಬುದು ಅಚೇತನ ಆಗಿದ್ದಿದ್ರೆ ನೀವು ಪ್ರವೇಶ ಮಾಡಿದ್ಮೇಲೆ ಅದಕ್ಕೆ ಏನು ಮೋದಮಾನತ್ವ ಬರೋದಿಲ್ಲ ಅಂತ ಆಯ್ತು. ಹಾ ಸರಿ. ಇನ್ನ ಅಂದ್ರೆ ಮೋದಮಾನ ಅನ್ನೋ ಶಬ್ದಕ್ಕೆ ಸುಖ ವಿಷಯ ಅನುಭವ ಅಂತ ಅರ್ಥ. ಸರಿ ಹೋಯ್ತಾ? ಮುಂದೆ ನೋಡ್ರಿ. ಅಥೋ ಅಂತರ್ಯಾಮಿ ರೂಪ ಏವ ಜೀವ ಶಬ್ದ. ಆದ್ರಿಂದ ಅಂತರ್ಯಾಮಿಯಾದ ಭಗವಂತನಿಗೇನೆ, ಅನಿರುದ್ಧನಿಗೇನೆ ಜೀವ ಅಂತ ಕರಿತೀವಿ. ಯಾಕ? ಭೋಕ್ತುಸ್ತು ಸುಖ ದುಃಖಾನಾಮಂತಸ್ಥೋ ಜೀವನಾಮಕಃ ಬಹಿಸ್ಥಿತಸ್ತು ಸನ್ನಾಮ ಭಗವಾನ್ ಪುರುಷೋತ್ತಮ. ಅವೇನ್ ಮಾಡ್ತಾನ? ಬಳಗಿದ್ದ ಭಗವಂತ ಈ ತಾನಿದ್ದು ಈ ಜೀವಕ್ಕೆ ಸುಖ ದುಃಖಗಳ ಭೋಗವನ್ನು ಉಂಟು ಮಾಡಿಸ್ತಾನ. ಸುಖ ದುಃಖಾನಾಂ ಅಂತಸ್ಥಃ. ಅಂತಸ್ಥಃ ಅಂದ್ರೆ ಒಳಗಡೆಗೆ ಇದ್ದವನು. ಜೀವನಾಮಕಃ ಪರಮಾತ್ಮನು. ಸುಖ ದುಃಖಾನಾಂ ಭೋಕ್ತು ಭೋಜಯಿತ ಅಂತ ಅರ್ಥ. ಜೀವರಿಗೆ ಭೋಗವನ್ನು ಉಂಟು ಮಾಡಿಸುತ್ತಾನೆ ಅಂತ ಇಟ್ಕೋಬೇಕು. ಇನ್ನು ಹೊರಗಡೆಗೆ ಬಹಿಸ್ಥಿತಸ್ತು ಸನ್ನಾಮ ಭಗವಾನ್ ಪುರುಷೋತ್ತಮ. ಅವನೇ ಹೊರಗಿದ್ದವನು. ಸತ್ ಅನ್ನುವ ಹೆಸರಿನಿಂದ ಕರೆಸಿಕೊಳ್ಳುತ್ತಾನ. ಅಗ್ನೇಹಿ ಅಗ್ನಿರಿತಿ ನಾಮ ಮುಖ್ಯತೋ ನಾಸ್ತಿ. ಅಗ್ನಿನಾಮಾನಿ ತ್ರೀಣಿ ರೂಪಾಣಿ ಇತಿ ನಾಮಧೇಯಂ ಸತ್ಯಮಿತ್ಯಾದಿ. ಅಗ್ನಿಗೆ ಅಗ್ನಿ ಎನ್ನುವಂತಹ ಹೆಸರು ಮುಖ್ಯವಾಗಿ ಇಲ್ಲ. ಮುಖ್ಯವಾಗಿ ಹೆಸರು ಯಾರಿಗದ? ಅಲ್ಲ, ಇಲ್ಲಿರೋದು ಇದು ಅಲ್ರಿ. ಒಂದು ನಿಮಿಷ. ಲಕ್ಷ್ಮೀದೇವಿಗೆ. ಯಾಕಂದ್ರೆ ಹಿಂದಿನ ಪದವಾಗಿ ಅಗ್ನೇಹೇ ರೋಹಿತಂ ರೂಪಂ. ಅಗ್ನಿಲಿರುವಂತಹ ಕೆಂಪು ಬಣ್ಣ, ಬಿಳಿ ಬಣ್ಣ, ಕಪ್ಪು ಬಣ್ಣ ಅಂತ ಇದ್ದದ್ದು ಲಕ್ಷ್ಮೀದೇವಿಯಿಂದ. ಆದ್ರಿಂದ ಅಗ್ನಿ ಶಬ್ದವನ್ನು ಯಾರಿಗೆ ಕರಿಬೇಕು? ಮಹಾಲಕ್ಷ್ಮಿ ಕರಿಬೇಕು. ಹೇಳ್ತೇನು? ರೂಪ ಅಲ್ಲಲ್ಲ, ರೂಪ ಶಬ್ದ ನಪುಂಸಕಲಿಂಗ. ಆ ಹಿಂದೆ ಬಂದದ್ದು ತಗೊಂಡು ಅಗ್ನಿಯಲ್ಲಿರುವ ಎಲ್ಲಾ ಕಾರ್ಯಗಳು ಲಕ್ಷ್ಮಿಯಿಂದ ಆಗುವುದರಿಂದ ಮುಖ್ಯತಃ ಅಗ್ನಿ ಶಬ್ದ ವಾಚ್ಯತ್ವ ಲಕ್ಷ್ಮೀದೇವಿಗೆ ಬರ್ತದ. ಅಗ್ನೇಹೇ ಅಗ್ನಿ ಇತಿ ನಾಮ ಮುಖ್ಯತೋ ನಾಸ್ತಿ. ಅಗ್ನಿಗೆ ಅಗ್ನಿ ಎಂಬುವಂತಹ ಹೆಸರು ಮುಖ್ಯವಾಗಿ ಇಲ್ಲ. ಅಂದ್ರೆ ಈಗ ವಿಚಾರ ಮಾಡ್ರಿ, ಇದು ಒಂದು ದೃಷ್ಟಾಂತ. ಸ್ಥಾಲಿಪುಲ ಕನ್ಯಾಯ ಒಂದಗಳ ಬೆಂದದ ನೋಡ್ಲಿಕ್ಕೆ ನಾವೀಗ. ಅಗ್ನಿಗೆ ಮುಖ್ಯವಾಗಿ ಅಗ್ನಿನಾಮ ಅಲ್ಲ, ಲಕ್ಷ್ಮೀದೇವಿಗೆ ಹಿಡ್ಕೊಂಡಾಗ ಲಕ್ಷ್ಮೀದೇವಿ ಮುಖ್ಯ ಅಲ್ಲ, ಪರಮಾತ್ಮನಿಗೆ. ಅಂದ್ಮೇಲೆ ಎಲ್ಲಾ ನಾಮಗಳೇನವ ಲೋಕದಲ್ಲಿ ಇದ್ದದ್ದು ಎಲ್ಲವೂ ಕೂಡ ನಮ್ಮಲ್ಲಿ ಬಳಸುವ ಕಾಲಕ್ಕ ಅಮುಖ್ಯವಾಗಿ ಬಳಸೋದು, ಪರಮಾತ್ಮಲ್ಲಿ ಬಳಸುವ ಕಾಲಕ್ಕೆ ಮುಖ್ಯವಾಗಿ ಬಳಸೋದು. ಇಷ್ಟು ವ್ಯವಸ್ಥೆ. ಆದ್ರೆ ಇಬ್ಬರನ್ನು ಆ ಶಬ್ದದಿಂದ ಕರ್ಲಿಕ್ಕೆ ಬರ್ತದೆ. ಮತ್ತೆ ಕರ್ಲಿಕ್ಕೆ ಬರಂಗಿಲ್ಲ ಅಂತ ತಿಳ್ಕೊಬೇಡ್ರಿ. ಅಗ್ನಿ ಶಬ್ದದಿಂದ ಅಗ್ನಿ ದೇವತೆಯನ್ನು ಕರ್ಲಿಕ್ಕೆ ಬರ್ತದೋ ಇಲ್ಲೋ? ಯಾಕಂದ್ರೆ ನೀವು ಭಗವಂತನಷ್ಟ ಕರೆಯೋದು ಅಂತ ಮಾಡಿಬಿಟ್ರಿ ಅಂದ್ರೆ ನಾಳೆ ಅಗ್ನಿನ ಕರ್ಲಿಕ್ಕೆ ಬರುದಿಲ್ಲ, ವ್ಯವಹಾರ ಆಗುದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮುಖ್ಯ ವೃತ್ತಿಯಿಂದ ಅಲ್ಲೂ, ಅಮುಖ್ಯ ವೃತ್ತಿಯಿಂದ ಇಲ್ಲೂ ಕರಿಬೇಕು. ಅಗ್ನಿನಾಮಾನಿ ತ್ರೀಣಿ ರೂಪಾಣಿ ನಾಮಧೇಯಂ ಸತ್ಯಂ. ಅದಕ್ಕೆ ಅವರಲ್ಲಿ ನಿತ್ಯ, ನಮ್ಮಲ್ಲಿ ಅನಿತ್ಯ ಅಂತ ತಿಳ್ಕೊಳ್ರಿ. ಶ್ರೀಕೃಷ್ಣ ಅರ್ಪಣಮಸ್ತು.